ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2024 ಅಪ್ಡೇಟ್ಗೆ ಸ್ವಾಗತ. ಸುಮಾರು ವಿದ್ಯಾರ್ಥಿಗಳಾದರೆ ಈ ವರ್ಷ PGCET 2024 ಮಾರ್ಕ್ ಕಟ್ ಆಫ್ ಯಾವಾಗಾದರೆ ರಿಲೀಸ್ ಮಾಡ್ತಾರೆ ಅಂತ ಕೇಳ್ತಿದ್ರು. ನಾನು ಹಿಂದಿನ ವಿಡಿಯೋದಲ್ಲಿ PGCET 23 ಮಾರ್ಕ್ ಕಟ್ ಆಫ್ ರ್ಯಾಂಕಿಂಗನ್ನು ತಗೊಂಡು ಜನರಲ್ ಮೆರಿಟಲ್ಲಿ ಯಾಕೆ ನಿಮಗೆ ಸೀಟ್ ಅಲಾಟ್ ಆಗಿದೆ ಅಂತ ವಿಡಿಯೋಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ಅನೇಕ ವಿದ್ಯಾರ್ಥಿಗಳಾದರೆ ಈ ವರ್ಷದಾದರೆ ಕಟ್ ಆಫ್ ರ್ಯಾಂಕಿಂಗ್ ಆದರೆ ಬಿಟ್ಟಿಲ್ವಾ ಅಂತ ಕೇಳ್ತಿದ್ರು. ಅದು ಈಗಾಗಲೇ ಬರಬೇಕಿತ್ತು, ಆದರೆ ಲೇಟಾಗಿ ಇವತ್ತಾದರೆ ಮಾರ್ಕ್ ಅಲಾಟ್ಮೆಂಟು ಪ್ರೊವಿಷನಲ್ ಕಟ್ ಆಫ್ ಅಂತ KU ವೆಬ್ಸೈಟಲ್ಲೇ ಒಂದು ರಿಲೀಸ್ ಆದರೆ ಮಾಡಿದ್ದಾರೆ. ಇಲ್ಲಿ MTech, MCA, MBAಗೆ ಸಪ್ರೇಟಾಗಿ ಕಟ್ ಆಫ್ ರ್ಯಾಂಕಿಂಗ್ ಆದರೆ ರಿಲೀಸ್ ಮಾಡಿದ್ದಾರೆ. ಇದರದ್ದು ಡೀಟೇಲ್ PDF ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮಗೆ ಎಲ್ಲ PDFs ಆದರೆ ಸಿಗ್ತಾ ಹೋಗುತ್ತೆ. ಹಾಗೆ ಒಂದು ಯಾವ ರೀತಿ ಆದರೆ ಅನಾಲಿಸಿಸ್ ಮಾಡಬೇಕು ಅಂತ ಕಟ್ ಆಫ್ ರ್ಯಾಂಕಿಂಗ್ ಬಗ್ಗೆ ಆದರೆ ಈಗ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಲಿ ತಪ್ಪದೆ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಒಂದು MBA ಪ್ರೊವಿಷನಲ್ ಕಟ್ ಆಫ್ ರ್ಯಾಂಕಿಂಗ್ ಆದರೆ ತಗೊಳ್ಳೋಣ. ಇಲ್ಲಿ ನೋಡ್ಬೋದು, ಒಂದು PGCET ಕಟ್ ಆಫ್ 2024 ಮಾರ್ಕ್ ಅಲಾಟ್ಮೆಂಟಲ್ಲಿ ನಿಮಗೆ ಯಾವ ರೀತಿ ಎಲ್ಲಿಗೆ ಕಟ್ ಆಫ್ ರ್ಯಾಂಕಿಂಗ್ ಆದರೆ ನಿಂತಿದೆ, ಯಾವ ಕಾಲೇಜಲ್ಲಿ ಅಂತ ಕಂಪ್ಲೀಟಾಗಿ, ಇಲ್ಲಿ ಯಾವ ಕ್ಯಾಟಗಿರಿಯಲ್ಲಿ ಎಷ್ಟು ಕಟ್ ಆಫ್ ರ್ಯಾಂಕಿಂಗ್ ನಿಂತಿದೆ ಅಂತ ಕಂಪ್ಲೀಟಾಗಿ ಈ PDF ಅಲ್ಲಾದರೆ ತಿಳಿಸ್ಕೊಟ್ಟಿದ್ದಾರೆ. ಈ PDFನಾದರೆ ಡೌನ್ಲೋಡ್ ಮಾಡಿಕೊಂಡು ಒಮ್ಮೆ ಆದರೆ ಗಮನಿಸಿ. ನೀವು ಹಾಕಿರೋ ಕಾಲೇಜಸ್ಸು ಹಾಗೆ ನಿಮಗೆ ಸಿಕ್ಕಿರೋ ಕಾಲೇಜಲ್ಲಿ ಎಷ್ಟು ಕಟ್ ಆಫ್ ರ್ಯಾಂಕಿಂಗ್ ಆದರೆ ನಿಂತಿದೆ, ಇನ್ನೂ ಬೆಟರ್ ಕಾಲೇಜ್ ಏನಾದರೂ ಸಿಗ್ಬೋದಾ. ನಮಗೆ ಜನರಲ್ ಮೆರಿಟಲ್ಲಿ ಸೀಟ್ ಅಲಾಟ್ ಆಗಿದೆ, ನಮ್ಮ ಕ್ಯಾಟಗಿರಿಯಲ್ಲಿ ಆದರೆ ಇನ್ನೂ ಬೆಟರ್ ಕಾಲೇಜ್ ಸಿಗ್ಬೋದಾ ಅಂತ ಕೇಳ್ತಿದ್ರು. ಖಂಡಿತ ನಿಮಗೆ ಬೆಟರ್ ಕಾಲೇಜ್ ಆದರೆ ಸಿಗುತ್ತೆ. ನಿಮ್ಮ ಕ್ಯಾಟಗಿರಿಯಲ್ಲಿ ಅಲಾಟ್ ಆದಾಗ, ನಿಮ್ಮ ರಿಸರ್ವೇಷನ್ ಕೋಟಾ ಎಲ್ಲ ಕ್ಲೈಮ್ ಆದಾಗ. ಅದರಿಂದ ಒಮ್ಮೆ ನಿಮಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಕಾಲೇಜ್ನ ಹಾಗೆ ಇಲ್ಲಿ ಕಟ್ ಆಫ್ ರ್ಯಾಂಕಿಂಗ್ನ ತಗೊಂಡು ಕಂಪೇರ್ ಆದರೆ ಮಾಡಿ ನೋಡಿ. ಇನ್ನೂ ಬೆಟರ್ ಕಾಲೇಜ್ ಸಿಗೋ ಹಂಗಿದ್ರೆ ನೀವು ಇನ್ನೂ ಆರ್ಡರ್ ಮಾಡೋಕ್ಕೆ, ರೀಆರ್ಡರ್ ಮಾಡೋಕ್ಕೆ, ಹಾಗೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾದರೆ ಈಗ ನಾಳೆವರೆಗೂ ಆದರೆ ಟೈಮ್ ಇರೋದ್ರಿಂದ ನೀವು ಆದರೆ ಮತ್ತೆ ಕಾಲೇಜಸ್ನಾದರೆ ಆಲ್ಟರ್ ಮಾಡಿಕೊಂಡು ಚೇಂಜಸ್ ಆದರೆ ಮಾಡ್ಬೋದು. ಅದರಿಂದ ಒಮ್ಮೆ ಆದರೆ ಗಮನಿಸಿ. ಇಲ್ಲಿ ಸುಮಾರು ವಿದ್ಯಾರ್ಥಿಗಳಾದರೆ ಡ್ಯಾಶ್ ಅಂತ ಇದ್ದರೆ ಏನು ಅಂತ ಕೇಳ್ತಿದ್ರು. ಡ್ಯಾಶ್ ಅಂತ ಇದ್ದರೆ ಅಲ್ಲಿ ಯಾವುದೇ ಕ್ಯಾಟಗಿರಿಗೆ ಯಾವ ಸೀಟು ಆದರೆ ಇಲ್ಲ ಅಂತ, ಅಲ್ಲಿ ಸೀಟ್ಸು ಆ ರಿಸರ್ವೇಷನ್ ಕೋಟಾಗಿ 0 ಇದೆ ಅಂತ ಅರ್ಥ. ಅದರಿಂದ ನಿಮ್ಮ ಕ್ಯಾಟಗಿರಿಗೆ ಎಷ್ಟು ಕಟ್ ಆಫ್ ರ್ಯಾಂಕಿಂಗ್ ಇದೆ ಅಂತ ಆದರೆ ಗಮನಿಸಿ. ಇಲ್ಲಿ ಫಾರ್ ಎಕ್ಸಾಂಪಲ್ಲು ಒಂದು PS ಯೂನಿವರ್ಸಿಟಿ ಆದರೆ ತಗೊಳ್ಳೋಣ. ಇಲ್ಲಿ ಜನರಲ್ ಮೆರಿಟ್ಗೆ 243 ಕಟ್ ಆಫ್ ರ್ಯಾಂಕಿಂಗ್ ಆದರೆ ನಿಂತಿದೆ. ಯಾರ್ದೆಲ್ಲ 240ಗಿಂತ ಕೆಳಗಡೆ ಬಂದಿರುತ್ತೋ ಅಂಥ ವಿದ್ಯಾರ್ಥಿಗಳಿಗೆಲ್ಲ GM ಕೋಟಾದಲ್ಲೇ ಅಲಾಟ್ ಆಗಿರುತ್ತೆ. ಇನ್ನೂ ಇನ್ ಬಿಟ್ವೀನ್ ಏನಾದರೂ 243 to 578 ಏನಾದರೂ ಬಂದಿದ್ದರೆ, ಹೈದರಾಬಾದ್ ಕರ್ನಾಟಕ ಕೋಟಾ ಏನಾದರೂ ಇದ್ದರೆ GM ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ ಅಲಾಟ್ ಆಗಿರುತ್ತೆ. ಅದಕ್ಕಿಂತ ಜಾಸ್ತಿ ಎಲ್ಲ ಇದ್ದರೆ ಮಾತ್ರ ನಿಮ್ಮ ಕ್ಯಾಟಗಿರಿಯಲ್ಲಾದರೆ ಅಲಾಟ್ ಆಗೋದು. ಇಲ್ಲಿ SC ಜನರಲ್ ಆಗಿರ್ಬೋದು, ಅಲ್ಲಿ 1952ವರೆಗೂ ಆದರೆ ಇದೆ. ಅದಕ್ಕಿಂತ ಕೆಳಗಡೆ ಇದ್ದರೆ ನಿಮಗೆ SC ಜನರಲಲ್ಲಾದರೆ ಅಲಾಟ್ ಆಗಿರುತ್ತೆ. ಇನ್ನು ಹೈದರಾಬಾದ್ ಕೋಟಾ ಇದ್ದರೆ ನಿಮಗೆ 3596ವರೆಗೂ ಆದರೆ ಆ ಕಾಲೇಜಲ್ಲಿ ಕಟ್ ಆಫ್ ಆದರೆ ನಿಂತಿದೆ. ಇಲ್ಲಿ ಕಟ್ ಆಫ್ ಅಂದರೆ ಲಾಸ್ಟು ಆ ಸ್ಟೂಡೆಂಟ್ಗೆ ಅಷ್ಟು ಕಟ್ ಆಫ್ಗಾದರೆ ಆ ಕಾಲೇಜಲ್ಲಿ ಆ ಕ್ಯಾಟಗಿರಿಗಾದರೆ ನಿಂತಿದೆ ಅಂತ ಅರ್ಥ. ಒಮ್ಮೆ ಆದರೆ ನೀವು ಗಮನಿಸಿ, ನೀವು ಹಾಕಿರೋ ಕಾಲೇಜಸ್ನ ಹಾಗೆ ಇಲ್ಲಿ ಬಂದಿರೋ ಕಟ್ ಆಫ್ ರ್ಯಾಂಕಿಂಗು ಎಷ್ಟಿಗೆ ನಿಂತಿದೆ, ಇನ್ನೂ ಬೆಟರ್ ಕಾಲೇಜ್ ಸಿಗ್ಬೋದಾ ಅಂತ. ಇನ್ನೂ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇದ್ದರೆ ಕಟ್ ಆಫ್ ರ್ಯಾಂಕಿಂಗ್ ಬಗ್ಗೆ ಕಮೆಂಟ್ ಮಾಡ್ಬೋದು. That's all for this video. Keep watching NVR updates for more educational and scholarship related updates. Thanks for watching guys. ಮುಂದಿನ ವಿಡಿಯೋದಲ್ಲಿ ಆದರೆ ಸಿಗೋಣ.